ದಿನ ಸುಮಾರು 50 ಪೇಷಂಟ್ಸ್ ನೋಡ್ತೇವೆ, ಅಂದ್ರೆ ತಿಂಗಳಿಗೆ 1,000ದಷ್ಟು. ನಮ್ಮಲ್ಲಿ ಓರಲ್ ಕ್ಯಾನ್ಸರ್ ಪೇಷಂಟ್ಗಳಲ್ಲಿ 80 ರಿಂದ 90% ಮಂದಿ ಹೊಗೆ ಸೊಪ್ಪು ಜಗಿತಾರೆ. ನನ್ನ ಹೆಸರು. ನಾನು ಮರಿವಾನ ಟೈಮಲ್ಲಿ ಸಿಗರೇಟ್ ಸೇದು ನಾನು ಈ ಪರಿಸ್ಥಿತಿ ಬಂದಿದ್ದೀನಿ. ಇದರಲ್ಲಿ ನಾನು ಹೇಳುವುದೇನೆಂದರೆ, ಯಾರು ಧೂಮಪಾನ ಮಾಡದಿರಿ, ಮಾಡಲು ಬಿಡದಿರಿ. ದುರಾದೃಷ್ಟವೆಂದ್ರೆ ಉಳಿಸಲಾಗಲಿಲ್ಲ. ಅವರ ಪ್ರಾಯ ಬರೀ 24. ಖೈನಿ, ವೀಳ್ಯ, ಗುಟ್ಕಾ, ಪಾನ್ ಮಸಾಲ ಇವೆಲ್ಲ ಮಾರಕ. ಸತ್ತೋಗಿದ್ದೀನಿ ಅನ್ಕೊಂಡ್ರಾ? ಬರ್ತೇನೆ ನೋಡಿ. ಹಲೋ, 10 ಕಾಲಿಗೆ ಬರಬೇಕಿತ್ತು, ಇನ್ನೂ ಬಂದಿಲ್ಲ. ಇನ್ಫಾರ್ಮೇಷನ್ ಕರೆಕ್ಟ್ ಆಗಿದೆಯಾ? ಏನು ಯೋಚನೆ ಮಾಡಬೇಡ, ಬರೋ ಸ್ವಲ್ಪ ಲೇಡರ್ ಬಂದೇ ಬರ್ತಾನೆ. 5 ನಿಮಿಷ ವೆಯ್ಟ್ ಮಾಡು. ಉಳಿದಿರೋದೇ 12 ನಿಮಿಷ. ರಿಮೆಂಬರ್, ಮತ್ತೆ ಲೂಪಲ್ಲಿ ಸಿಕ್ಕಾಕೋತೀವಿ. ಯಾವ ಮೂಮೆಂಟಿಗೆ ಏನು ಬೇಕಾದ್ರೂ ಆಗ್ಬೋದು. ರೆಡಿಯಾಗಿರು. ಹುಷಾರಾಗಿ ಹ್ಯಾಂಡಲ್ ಮಾಡು. ಓಕೆ, ಅವ್ನು ಬಂದ. ನಾನು ಹೇಳಿದ ಕೂಡಲೇ ಹೊರಡು. ಬಾಯ್. ಹೊರಡು. ಏನಾಯ್ತು? ಎಲ್ಲಿಗೆ ಹೋಗಿದ್ದೆ ನೀನು? ನನ್ನ ಗಾಡಿ ಪಂಚರ್ ಆಗಿತ್ತು. ಇದು ಸೇರಿ 8 ಆಯಿತು. ಬೇರೆ ಯಾವುದನ್ನ ಸ್ಟ್ರಾಟಜಿ ಮಾಡೋಣ? ನಾನು ಹೋಗ್ತೀನಿ, ನೀನು ಹೋಗು ಅಂದ್ಕೊಂಡಿದ್ರೆ ನಾವ್ಯಾರು ವಾಪಸ್ ಹೋಗಲ್ಲ. ಸಾಯೋವರೆಗೂ ನಾವಿಲ್ಲೇ ಇರ್ತೀವಿ.
ಹಾಗಾದರೆ ಇಲ್ಲಿಂದ ಯಾರೂ ವಾಪಸ್ ಹೋಗೋದಿಕ್ಕಾಗಲ್ವಾ? ಹಾಂ, ಅದಕ್ಕೆ ನಾ ಮುಂಚೆನೇ ಕೇಳಿದ್ದು, ನಾವೆಲ್ಲ ವಾಪಸ್ ಹೋಗ್ಬೇಕು ಅಂದರೆ ಏನು ಮಾಡಕ್ಕೆ ಬಂದಿದ್ದೀವೋ ಅದನ್ನು ಕಂಪ್ಲೀಟ್ ಮಾಡಲೇಬೇಕು. ಅಣ್ಣ ಅಣ್ಣ ಎದ್ದೇಳು ಎದ್ದೇಳು ಹೇಳು. ಏನೇ? ರಿಸಲ್ಟ್ ಬಂತು ಕಣೋ. ಏನಾಯ್ತು? ಡಿಸ್ಟಿಂಕ್ಷನ್. ಸೂಪರ್. ಅಪ್ಪಂಗೆ ಹೇಳಿದ್ಯಾ? ಅಯ್ಯೋ, ಅಪ್ಪ ಬೆಳಿಗ್ಗೆ ಎಲ್ಲೋ ರೆಡಿಯಾಗಿ ಆಗಲೇ ಹೊರಗೋದ್ರು. ಎಲ್ಲಿಗೆ ಹೋದ್ರು? ಬೇರೆಯವರಾಗಿದ್ರೆ ಇಷ್ಟೊತ್ತಿಗೆ ಏನು ಮಾಡಿರೋರು ಅನ್ನೋದು ನಿನಗೂ ಚೆನ್ನಾಗಿ ಗೊತ್ತಿದೆ. ರಾಮಯ್ಯ, ನೋಡ್ರಮಯ್ಯ, ನಿಮ್ಮಪ್ಪ ನಮ್ಮಪ್ಪ ಸ್ನೇಹಿತರು ಅನ್ನೋ ಒಂದೇ ಕಾರಣಕ್ಕೆ ನಾನು ಮನೇನ 5,000ಕ್ಕೆ ಬಾಡಿಗೆ ಕೊಟ್ಟೆ. ಬೇರೆಯವ್ರಿಗಾಗಿದ್ರೆ 7,500 ರೂಪಾಯಿ ಆಗಿರೋದು. ಅದು ನಿನಗೂ ಚೆನ್ನಾಗಿ ಗೊತ್ತಿದೆ. ಆ ಬಾಡಿಗೆನು ನೀನು ಇನ್ನೂ ಕಟ್ತಾ ಇಲ್ವಲ್ಲ? ಮಗನ್ನ ಮನೆಯಲ್ಲಿ ಸುಮ್ಮನೆ ಕೂರಿಸೋ ಬದಲು ಎಲ್ಲಾದ್ರೂ ಕೆಲಸ ಕಳಿಸು, ನಿನಗೂ ಸಹಾಯ ಆಗತ್ತೆ. ಲತಾ, ಅಪ್ಪ ಬಂದ್ರು. ಹಾ, ಅಪ್ಪ ನನ್ನ SSLC ರಿಸಲ್ಟ್ ಬಂತು. ನಾನು 89% ಪಾಸ್ ಆಗಿದ್ದೀನಿ. ಅಪ್ಪ ನನ್ನ ಸ್ಕೂಲ್ಗೆ ಸೆಕೆಂಡು. ಯಾಕಪ್ಪ ಖುಷಿಯಾಗಿಲ್ವಾ? ಶೆಟ್ರಂಗಡಿಯಲ್ಲಿ ಮಾತಾಡಿದ್ದೀನಿ. ಮುಂದಿನ ತಿಂಗಳಿಂದ ಅವನಿಗೆ ಕೆಲಸಕ್ಕೆ ಹೋಗಿ ಕೇಳಮ್ಮ. ಲೋ ಜೈ, ಈ ಪೇರೆಂಟ್ಸ್ ಎಲ್ಲ ಇಷ್ಟೇ ಕಣೋ. ಅವ್ರು ಹೇಳೋದನ್ನೆಲ್ಲ ಕೇಳ್ತಾ ಹೋದ್ರೆ ಹಾಂ ಅಷ್ಟೇ. ಇದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ವೋ. ತಗೋ ಇದನ್ನು. ಇದು ನಿನ್ನ ಎಮೋಷನ್, ಸೆಂಟಿಮೆಂಟ್ ಎಲ್ಲ ಕಿತ್ತಾಕಿ ಲೈಫಿನ ರಿಯಾಲಿಟಿ ತೋರಿಸುತ್ತೆ. ಟ್ರಸ್ಟ್ ಮೀ, ವೀಡ್ ಹೊಡಿಯೋರು ಯಾವುದೇ ಕಾರಣಕ್ಕೂ ಸುಳ್ಳು ಹೇಳಲ್ಲ. ತಗೋ ಬ್ರೋ, ಇಲ್ಲೇ ಇರು. ಬೈ. ಯಾರದು? ಒಬ್ಬನೇ ಬಾ ಅಂತ ಹೇಳಿದೆ ತಾನೇ? ನನ್ನ ಬೆಸ್ಟ್ ಫ್ರೆಂಡೇ ಬ್ರೋ. ಈ ದಂಧೆಯಲ್ಲಿ ಫ್ರೆಂಡು ಫ್ಯಾಮಿಲಿ ಯಾರೂ ನಂಬಕ್ಕಾಗಲ್ಲ. ಏನು ಅವಂಗೂ ಬೇಕಂತ? ಸ್ವಲ್ಪ ದಿವಸದಲ್ಲಿ ಬೇಕಾಗ್ಬೋದೇನೋ ಗೊತ್ತಿಲ್ಲ. ನೆಕ್ಸ್ಟ್ ಟೈಮ್ ಬೇಕಂದ್ರೆ ಮಾರ್ಕೆಟ್ಗೆ ಬಾ. ಪೊಲೀಸ್ ತುಂಬ ಅಲರ್ಟ್ ಆಗಿದ್ದಾರೆ. ಅಣ್ಣ ಇಲ್ವಾ ಬ್ರೋ? ಏನಕ್ಕೆ ಎದ್ರಕೊಬೇಕು? ನಮ್ಮನ್ನೆಲ್ಲ ಯಾರೇನು ಮಾಡೋಕ್ಕಾಗತ್ತೆ? ಮುಚ್ಕೊಂಬಲ್ಲಿ ದುಡ್ಡು ಕೊಡು. ಅದು ಒಂದು 500 ರೂಪಾಯಿ ಕಮ್ಮಿ ಇದೆ. ನೆಕ್ಸ್ಟ್ ಟೈಮ್ ಪಕ್ಕಾ ಕೊಟ್ಬಿಡ್ತೀನಿ ಬ್ರೋ. ಏ ಹರಾಮ್ ಕೋರ್, ಯಾವಾಗಲಿದೆ ಆಯ್ತಲ್ಲೋ? ಹೊಟ್ಟೆಗೆ ಅನ್ನ ತಿಂತೀಯ, ಏನು ತಿಂತೀಯ? ಹೋಗಿ ಹೋಗಿ ನಿನ್ನಿಂದ ಸಡೆಗಳು ಸಪ್ಲೈ ಮಾಡ್ತೀನಲ್ಲ. ಅಯ್ಯೋ, ಯಾಕೆ ಬೈತಿದ್ದ? ಇದು ಬೇಕಂದರೆ ಎಲ್ಲ ಮಾಡಬೇಕು. ದುಡ್ಡಿಲ್ಲ ಅಂತೇಳಿ ಕಮ್ಮಿಗೆ ತಗೊಂಡು ಆಮೇಲೆ ಜಾಸ್ತಿಗೆ ಮಾರೋದು. ಒಟ್ಟಿನಲ್ಲಿ ದುಡ್ಡೇ ಎಲ್ಲ.
ನಿನ್ನ ತಂಗಿ 10th ಮುಗಿಸಿ ಹೇಳ್ತಾನೆ. ಎಲ್ರ ಥರ ಕಾಲೇಜಿಗೆ ಸೇರಿಸಿ ದಡ್ಡ ಆಗಬೇಡ ಗುರು. ಎಲ್ಲಿದೆ ಸ್ಕೋಪು? ಬೀದಿಗೊಬ್ಬರು ಡಾಕ್ಟ್ರು, ಚಾರ್ಟೆಡ್ ಅಕೌಂಟು, ಇಂಜಿನಿಯರ್ಗಳು. ಸುಮ್ಮನೆ ಆ್ಯನಿಮೇಷನ್ಗೆ ಸೇರಿಸ್ಬಿಡು, ಒಳ್ಳೆ ಸ್ಕೋಪ್ ಇದೆ. ಇಲ್ಲಿರೋರಿಗೆಲ್ಲ ನಾಲೆಡ್ಜ್ ಇಲ್ಲ ಅಂತೇಳಿ ಅಬ್ರಾಡಿಂದ ಕರೆಸಿ ಲಕ್ಷ ಗಟ್ಟಲೆ ಪೇ ಮಾಡ್ತಾರೆ. ನಮ್ಮಪ್ಪನ ಫ್ರೆಂಡು ಅರಿನಾ ಆ್ಯನಿಮೇಷನ್ ಇಲ್ಲೇ ಬನಶಂಕರಿಯಲ್ಲಿ. EMI ಕಟ್ಟೋ ಥರ ನಾನು ಮಾತಾಡ್ತೀನಿ. ನೀನು ದುಡ್ಡು ಹೆಂಗೆ ಅಡ್ಜಸ್ಟ್ ಮಾಡ್ತೀಯ ಅನ್ನೋದನ್ನು ನೋಡು. ಈ ಹಾಳಾದ ಕರೆಂಟು ಯಾರಾದರೂ ಊಟ ಮಾಡಬೇಕಾದ್ರೇ ಹೋಗುತ್ತೆ. ಅಣ್ಣ ಊಟ ಮಾಡು. ಏನಾಯ್ತು? ಏನಿಲ್ಲ. ಅಪ್ಪ ಇಲ್ಲಿ? ಅದು ಅಪ್ಪ ಬೆಳಗ್ಗೆ ಓನರ್ ಮನೆಗೆ. ಸರಿಯಾಗಿ ಹೇಳು. ಮನೆ ಬಾಡಿಗೆ ಕಟ್ಟಿಲ್ಲ ಅಂತ ಓನರ್ ಬೈದ್ರಂತೆ. ಹಾಗೆ ಕಾಲೇಜ್ ಹತ್ರ ಹೋಗಿದ್ರು. ಫೀಸ್ 75,000 ಆಗುತ್ತಂತೆ ಅಂತ ತಲೆ ಕೆಡಿಸ್ಕೊಂಡು ರೂಮ್ಗೆ ಹೋಗಿ ಸೇರ್ಕೊಂಡವರು ಇನ್ನು ಹೊರಗಡೆನೂ ಬಂದಿಲ್ಲ, ಊಟ ಸಹ ಮಾಡಿಲ್ಲ. ನಿಂದು ಊಟ ಆಯ್ತಾ? ಹಾಂ ಆಯಿತು. ಸರಿ, ಹೋಗಿ ಮಲ್ಕೋ. ನೀನು ಊಟ ಮಾಡೋ ತನಕ ಕಾಯ್ತೀನಿ. ಹೊರಡು. ಲೋ, ನಿಂಗೇನಾದ್ರು ತಲೆಗಿಲ್ಲ ಕೆಟ್ಟಿದ್ಯಾ? ಯಾವ ಬಿಸ್ನೆಸ್ಸು? ವೀಡ್ ಬಿಸ್ನೆಸ್ಸಾ? ಆರ್ ಯು ಸೀರಿಯಸ್? ಗಿವ್ ಮಿ ಒನ್ ಗುಡ್ ರೀಸನ್. ನಾವು ಯಾಕೆ ಮಾಡಬಾರ್ದು? ಲೋ, ನಾವಿನ್ನ ಚಿಕ್ಕವರು, ಪೆಡ್ಲರ್ ಆಗಿರ್ಬೋದು ಅಷ್ಟೇ. ಪೆಡ್ಲರಾ? ಬಾ ಬೈ. ಪೆಡ್ಲರ್ ಅಂದರೆ ಒಬ್ರ ಹತ್ರದಿಂದ ಇನ್ನೊಬ್ರ ಹತ್ರ ಇಸ್ಕೊಂಡು ವೀಡ್ ಸಪ್ಲೈಯರು. ಮತ್ತೆ ಅವತ್ತು ಬಂದಿದ್ನಲ್ಲ, ಅವನು ಡೀಲರಾ ಪೆಡ್ಲರಾ? ಲೋ, ಅವನು ಪೆಡ್ಲರ್ ಕಣೋ. ಆದರೆ ಇವಾಗ ಅವನಿಗೆ ಸಿಕ್ತಿಲ್ವಂತೆ. ಅವ್ರ ಬಾಸ್ತು ಸೀಸ್ ಆಗೋ, ಅವ್ರ ಬಾಸ್ತು ವೀಡ್ ಸೀಸ್ ಆಗೋಗಿದೆ ಗುರು. ಅವನಿಗೂ ಯಾವುದೇ ರೀತಿ ವೀಡ್ ಸಿಗ್ತಾ ಇಲ್ಲ ಇವಾಗ. ಅವನು ಯಾವುದನ್ನ ಬಿಸ್ನೆಸ್ ಮಾಡೋಣ ಅಂತ ಹೇಳ್ತಿದ್ದ. ಇದೇ ಒಳ್ಳೆ ಆಪರ್ಚುನಿಟಿ. ನಾವು ಚಿಕ್ಕವ್ರಂತ ತಾನೇ ನೀನು ಬೇಡ ಅಂತಿದ್ದು. ಬಿಸ್ನೆಸ್ ಇನ್ ಆ್ಯಂಡ್ ಔಟ್ ಗೊತ್ತಿರೋನೊಬ್ಬ ಇದಾನಲ್ಲ, ಅವನಿಗೂ ಸಿಕ್ತಿಲ್ಲ. ನಮಗೆ ಬೇಡ ಗುರು. ಇನ್ನೇನಪ್ಪ, ಒಂದು ಜಾಗ, ಒಂದು ಲ್ಯಾಪ್ಟಾಪು ಮತ್ತೆ ಒಂದು ಇಂಟರ್ನೆಟ್ಟು. ಸರಿ ನಡಿ. ಓ, ನೀವಿಬ್ರು ಸೇರಿ ಬಿಡ್ ಮೇಲೆ ಸ್ಟಾರ್ಟ್ ಮಾಡ್ತಿದ್ದೀರಾ? ನೀನು ಇದೆಯಾ ಬ್ರೋ? ಅದಾದಮೇಲೆ ಯೋಚನೆ ಮಾಡೋಣ. ಎಷ್ಟು ಇನ್ವೆಸ್ಟ್ಮೆಂಟು? 0. ಯಾರಿಗೆ ಮಾರ್ತೀಯಾ? ಎಲ್ಲರಿಗೂ. ಯಾವ ವೀಡು? ಹೆಸ್ರಿಗೆ ಮಾತ್ರ ವೀಡು ಬ್ರೋ. ನಮ್ಮ ಹತ್ರ ಯಾವ ವೀಡು ಇಲ್ಲ. ಏನು ಪ್ಲ್ಯಾನು?
ಫಸ್ಟು ಡೀಪ್ ವೆಬ್ಬಲ್ಲಿ ವಿ ಡೀಲರ್ಸ್ ಅಂತ ಒಂದು ವೆಬ್ ಪೇಜ್ ಓಪನ್ ಮಾಡೋಣ. ಫಸ್ಟು ಪೇಟಿಎಮ್, ಆಮೇಲೆ ಡೆಲಿವರಿ ಅಂತ ಹೇಳೋಣ. ಆಮೇಲೆ ಏನೋ ನಮ್ಮ ಕಾಸು ನಮಗೆ ಬರುತ್ತಷ್ಟೇ. ಬರುತ್ತೆ ಅಲ್ಲಿ ತನಕ ಪೊಲೀಸ್ ನಮಗೆ ಸುಮ್ಮನೆ ಇರ್ತಾನೆ ಅವನು. ಏನಂತ ಕೊಡ್ತಾರೆ? ಇನ್ನೇನಂತ ಕೊಡ್ತಾನೆ? ಈ ಥರ ಹಂಗೆ ಮೋಸ ಮಾಡೋದು. ಆ ಥರ ಏನಾದರೂ ಕೊಡೋಕ್ಕೋದ್ರೆ ಫಸ್ಟು ಅವನ್ನ ಒಳಗಾಗ್ತಾರೆ. ಯೋಚನೆ ಮಾಡು. ಈ ಬಿಸ್ನೆಸ್ಸಲ್ಲಿ ನಾವು 3 ಜನ ಇರೋದು. ಇನ್ನೊಬ್ಳಿದ್ದಾಳೆ ಹುಡುಗಿನಾ? ಹುಡುಗಿ ಅಂತ ಅಂಡರ್ ಎಸ್ಟಿಮೇಟ್ ಮಾಡಬೇಡ. ಶಿ ಇಸ್ ಸ್ಟ್ರಾಂಗ್. ಈವನ್ ನಮ್ಮ ಎಲ್ಲರಿಗಿಂತ ಸ್ಟ್ರಾಂಗ್ ಇದ್ದಾಳೆ. ಮೇ ಬಿ ನಾಟ್ ಫಿಸಿಕಲಿ ಬಟ್ ಮೆಂಟಲಿ. ಹಿಪ್ನಟೈಸ್ ಮಾಡಕ್ಕೆ ಬರುತ್ತೆ. ಮೈಂಡ್ ರೀಡರ್. ಬಿ ಕೇರ್ಫುಲ್. ಈವನ್ ಶಿ ಕ್ಯಾನ್ ರೀಕ್ರಿಯೇಟ್ ಯುವರ್ ಮೆಮೊರಿ. ನೀನು ಯಾರು ಅಂತ ಮರ್ಸೋ ಸ್ಟ್ರಾಂಗ್ ಇದ್ದಾಳೆ. ಯಾರದು? ಪ್ರತಿ. ಫಸ್ಟ್ ಥಿಂಗ್, ನೋ ಎಮೋಷನ್, ನೋ ಸೆಂಟಿಮೆಂಟ್. ನವನೀತ್ ಮತ್ತೆ ಪ್ರತಿ ವೆಬ್ಸೈಟ್ ಪೇಜ್ ನೋಡ್ಕೊಳ್ಳಿ. ನನಗೊಂದಷ್ಟು ಫೇಕ್ ಸಿಮ್ಗಳು ಬೇಕಾಗತ್ತೆ. ಕ್ಯಾಶ್ ಆನ್ ಡೆಲಿವರಿ ಯಾವುದೇ ಕಾರಣಕ್ಕೂ ನಡಿಬಾರ್ದು. ಎಲ್ಲ ಆನ್ಲೈನಲ್ಲೇ ಇರಲಿ. ಜನ ನಂಬ್ತಾರ, ಯಾಕಂದ್ರೆ ನಾವೆಲ್ಲ ಏನೋ ಕಾಲೇಜ್ ಹುಡುಗರ ಥರ ಇದ್ದೀವಿ. ಕರೆಕ್ಟ್ ನೀವು ಹೇಳ್ತಿರೋದು. ನಾವೆಲ್ಲ ಕಾಲೇಜ್ ಹುಡುಗರೆ. ಅದೇ ನಮ್ಮ ಅಡ್ವಾಂಟೇಜು. ನಾವುಗಳು ಈ ಕೆಲಸ ಮಾಡ್ತಿದ್ದೀವಿ ಅಂತ ಯಾರೂ ನಂಬಲ್ಲ. ನನಗೆಲ್ಲ ಕಾಲೇಜ್ ಹುಡುಗರದು ಡೇಟಾಬೇಸ್ ಬೇಕಾಗುತ್ತೆ. DSIT ಮತ್ತು ಚೈನ್ ಕಾಲ್ ಹುಡುಗರು ಹೇಳಿ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡ್ದಂಗೆ. ವಾಟ್ ಅಬೌಟ್ ಡ್ರೆಸ್ ಕೋಡ್? ಏನಾದರೂ ಪರ್ಟಿಕ್ಯುಲರ್ ಕೋಡ್? ಇಲ್ಲ, ನಾವು ಡ್ರೆಸ್ ಕೋಡ್ ಹಾಕಿದ್ರೇ ಜನಕ್ಕೆ ಡೌಟ್ ಬರೋದು. ಸಡನ್ ಚೇಂಜಸ್ ಯಾವತ್ತೂ ಸೊಸೈಟಿ ಅಕ್ಸೆಪ್ಟ್ ಮಾಡಲ್ಲ. ಯಾಕೆ ಒಬ್ಳೆ ಕೂತಿದ್ಯಾ? ಅಪ್ಪ ಅಮ್ಮನೇ ಅಕ್ಕಾದ್ರು. ಮನೆಗೆ ಹೋಗ್ತೀಯಾ? ಅವ್ರು ಇರಲ್ಲ ಬಿಡು. ಅಪ್ಪ ಏನು ಕೆಲಸ ಮಾಡ್ತಿದ್ದಾರೆ? ಜೈ, ನನ್ನ ಮಾತಿನ ಅರ್ಥ ಅವ್ರು ಇಲ್ಲ ಅಂತ. ಇವತ್ತಿಗೆ 2 ವರ್ಷ ಆಯಿತು ಅವ್ರು ತೀರೋಗಿ. ಅದೇ ಮಾಡ್ತೀವಲ್ಲ ಬಿಸ್ನೆಸ್, ಡ್ರಗ್ ಓವರ್ಡೋಸ್. ಅಮ್ಮ? Well, both were addicted.
ಹಾಂ ಜೈ ಸ್ವಲ್ಪ ಬೇಗ ಬಾ ಇಲ್ಲಿ. ಹಾಂ ಬಂದೆ. ಬಾ ಇಲ್ಲಿ. ಒಬ್ಬೊಬ್ಬರಿಗೆ 2 ಲಕ್ಷ ಕೊಡ್ತಾರೆ. ಫೋಟೋ ತೆಗಿ. ಜೈ ಎಂಥ ಕೆಲಸ ಮಾಡಿದೆ ನೀನು. ಸಾರಿ ಗೈಸ್, ಆ ಮೂಮೆಂಟಿಗೆ ಏನು ಮಾಡ್ಬೇಕಂತ ಗೊತ್ತಾಗಿಲ್ಲ. ಏನು ಸಾರಿ? ಇವಾಗ ಏನು ಮಾಡೋಣ ಅವನ್ನ? ಅವ್ನು ಕಾನ್ಷಿಯಸ್ ಬರೋಂಥ ಟೈಮ್ ಇರೋದು. ಅದು ಬೇರೆ ಅವ್ನು ಯಾರು ಏನು ಅಂತ ಬೇರೆ ಗೊತ್ತಿಲ್ಲ. ಮಗ ಪೊಲೀಸು. ಏಯ್ ಸರಿ ನೋಡೋದನ? ನೋ, ನೀನೇ ನೋಡೋ. ಎಲ್ಲ ನಿಂದನೇ ಆಗಿದ್ದು. ಸಾಕು, ಆವಾಗಿಂದ ನೋಡ್ತೀನಿ ಏನ್ ನನ್ನಿಂದ ಅನ್ಕೊಂಡು. ಹಾ, ಇಡೀ ಒಪ್ಕೊಂಡಿದ್ ನೀನ. ಹಾ, ನೀನ್ ಕರೆಕ್ಟ್ ಟೈಮಿಗೆ ಬಂದಿದ್ರೆ ಇದು ಯಾವುದೂ ಆಗ್ತಿರ್ಲಿಲ್ಲ. ಸೊ ನಿನ್ ಪ್ರಕಾರ ನಾ ಏನ್ ಮಾಡ್ಬೇಕಿತ್ತು? ಅವ್ನು ನನ್ನ ಹಣೆಗೆ ಗನ್ ಇಟ್ಟಾಗ ಓಕೆ ಕೂಲ್ ಶೂಟ್ ಮೀ ಅನ್ಬೇಕಿತ್ತಾ? ನನ್ನನ್ನು ನಂಬ್ಕೊಂಡು ನನ್ನ ತಂಗಿ ಒಬ್ಳು ಮನೇಲಿದ್ದಾಳೆ. ಆಯ್ತಪ್ಪ, ಆಯ್ತು, ನನಗೆ ತಪ್ಪು. ಏನ್ ಮಾಡೋಣ ಅವನ್ನ? ನಾವೆಲ್ಲ ಜೈಲ್ಗೆ ಹೋಗ್ಬೇಕಿಲ್ಲ, ಅವ್ನು ಇಲ್ಲೇ ಇತ್ಬೇಕು. ಐ ಆಮ್ ನಾಟ್ ಎನ್ ಮರ್ಡರರ್. ನಾನು ಬಿಸ್ನೆಸ್ ಮಾಡೋಕ್ಕೋಸ್ಕರ ಬಂದಿರೋದು. ಹಾಗಂತ ಜೈಲ್ಗೆ ಹೋಗೋಕ್ಕೂ ರೆಡಿ ಇಲ್ಲ. ಈವನ್ ಐ ಫ್ಯಾಮಿಲಿ. ಸಾಕು, ಇಲ್ಲಿ ಯಾರ್ಯಾರನ್ನು ಮರ್ಡರ್ ಮಾಡೋಕೆ ಬರ್ತಿಲ್ಲ, ಹಾಗೆ ಜೈಲ್ಗೆ ಹೋಗೋಕೆ ಬಂದಿಲ್ಲ. ಐ ಹ್ಯಾವ್ ಪ್ಲ್ಯಾನ್. ಮೊದಲು ನೀವಿಬ್ರು ಸ್ವಲ್ಪ ಸೈಲೆಂಟ್ ಆಗಿ. ಅಪಾರ್ಟ್ ಫ್ರಮ್ ಕಿಲ್ಲಿಂಗ್, ಐ ಕ್ಯಾನ್ ಕ್ರಿಯೇಟ್ ಮಂಡೇಲಾ ಎಫೆಕ್ಟ್. ಆದರೆ ಸ್ವಲ್ಪ ರಿಸ್ಕಿ. ಮಂಡೇ ಅಲ್ಲ, ಅದಕ್ಕೇನೇನು ಬೇಕಾಗುತ್ತೆ? ಗುಡ್ ಕ್ವಾಲಿಟಿ ವೀಡ್. ಬಟ್ ನಮ್ಮ ಹತ್ರ ವೀಡ್ ಇಲ್ವಲ್ಲ. ನನ್ನ ಹತ್ರ ಇದೆ. ಎಲ್ಲರ ಬ್ರೈನ್ಗೂ ಇಷ್ಟು ಅಂತ ಕೆಪಾಸಿಟಿ ಇರುತ್ತೆ. ಅದು ಯಾವುದೇ ಕೆಲಸ ಆಗಿರ್ಬೋದು. ಅದನ್ನು ದಾಟಿ ಮಾಡಿದ್ರೆ ಬ್ರೈನ್ ಕಾಂಟ್ ಹ್ಯಾಂಡಲ್ ಇಟ್. ಬ್ರೈನ್ಗೆ ಸ್ಟ್ರೆಸ್ ಆಗುತ್ತೆ, ರೆಸ್ಟ್ ಬೇಕಾಗುತ್ತೆ. ಹಾಗೆ ವೀಡು ಕೂಡ ಕೆಪಾಸಿಟಿಗೆ ಮೀರಿ ಹೊಡೆದಾಗ ಯು ಫೀಲ್ ಲೈಕ್ ಆಗಿರೋ ಇನ್ಸಿಡೆಂಟ್ ಮುಂಚೆನೇ ಲೈಕ್ ದೇಜಾವು. ಹಾಂ, ಅದೇ ಥರ ಇನ್ನೊಂದು ಎಕ್ಸ್ಪೀರಿಯನ್ಸ್ ಜಮಾಯಿಸು, ಇನ್ ವಿಚ್ ಟೆಂಪರರಿ ಮೆಮೊರಿ ಲಾಸ್ ಆಗುತ್ತೆ. ಹಾಗಾದ್ರೆ ನೀನು ಹೇಳ್ತಿರೋದು ಅವ್ನಿಗೆ 5 ವರ್ಷ ವೀಡ್ ಕೊಟ್ಟು ಟೆಂಪರರಿ ಮೆಮೊರಿ ಲಾಸ್ ಮಾಡೋಣ ಅಂತನಾ? ಬರೀ ಅಷ್ಟಕ್ಕೆ ಬಿಡೋಕ್ಕಾಗಲ್ಲ. ಯು ಸಿ, ಟೆಂಪರರಿ ಮೆಮೊರಿ ಲಾಸ್. ಅವ್ರ ಮೆಮೊರಿ ಯಾವಾಗ ಬೇಕಾದರೂ ವಾಪಸ್ ಬರ್ಬೋದು. ಆ್ಯಂಡ್ ಒನ್ಸ್ ಅದು ಬಂದರೆ ನಮಗೆ ಕಷ್ಟ. ಹಾಗಾದರೆ ಏನು ಮಾಡೋಣ ಅಂತಿದ್ಯಾ ಇವಾಗ? ವಿ ಶುಡ್ ರೀಕ್ರಿಯೇಟ್ ಹಿಸ್ ಮೆಮೊರಿ. ಹೇಗೆ? ನವನೀತ್, ಅಷ್ಟರಲ್ಲಿ ನೀನು ರೆಡಿ ಮಾಡಿ. ಹಾಂ ಸರಿ. ನೀವೆಲ್ಲ ವೀಟ್ ತಗೋ, ಆದರೆ ನಿಮ್ಮ ಮೈಂಡ್ ಸ್ಲೀಪ್ ಆಗೋಷ್ಟು ಮಾತ್ರ. ಯುವರ್ ಮೈಂಡ್ ವಿಲ್ ಬಿ ಅನ್ಕಾನ್ಷಿಯಸ್ ಆ್ಯಂಡ್ ಇಟ್ ವಿಲ್ ಬಿ ವಲ್ನರಬಲ್. ಆ್ಯಂಡ್ ಐ ಕ್ಯಾನ್ ಕಂಟ್ರೋಲ್ ಯುವರ್ ಮೈಂಡ್ ಟು ಪ್ರೊಜೆಕ್ಟ್ ಯು ಪೀಪಲ್ ಇನ್ಸೈಡ್ ಹಿಸ್ ಮೈಂಡ್. ಇದ್ರಲ್ಲಿ ರಿಸ್ಕ್ ಏನು ಬಂತು? ರೀಕ್ರಿಯೇಟ್ ಮಾಡ್ತಾ ನೀವೇನಾದರೂ ಅಲ್ಲಿ ಸತ್ರೆ ಯು ಗೈಸ್ ವೋಂಟ್ ಗೆಟ್ ಅಪ್ ಹಿಯರ್. ಪರ್ಮನೆಂಟ್ ಕೋಮಾ ಹೋಗೋ ಚಾನ್ಸಸ್ ಇದೆ. ಇಲ್ಲಿನ್ 2 hours, ಅಲ್ಲಿ ಇನ್ 1 day. ಆ್ಯಂಡ್ ಫಸ್ಟ್ ಟೈಮ್ ನಾವೇನಾದರೂ ಫೇಲ್ ಆದರೆ ರೀಕ್ರಿಯೇಟ್ ಮಾಡೋದ್ರೊಳಗೆ ರೀಕ್ರಿಯೇಟ್ ಮಾಡ್ತೀವಿ. ಲೂಪ್ ಒಳಗೆ ಲೂಪು, ಟೈಮ್ ಕೂಡ ಮಲ್ಟಿಪ್ಲೈ ಆಗುತ್ತೆ. ಸಕ್ಸಸ್ಫುಲ್ಲಾಗಿ ರೀಕ್ರಿಯೇಟ್ ಆಗೋವರೆಗೂ ಯು ಗೈಸ್ ವಿಲ್ ನಾಟ್ ಗೆಟ್ ಅಪ್ ಹಿಯರ್. ನಾವು ರೀಕ್ರಿಯೇಟ್ ಮಾಡ್ತಿದ್ದೀವಿ ಅಂತ ಹೇಗೆ ಗೊತ್ತಾದ? ನೀವು ಈ ಮಂಚನ ವೆಬ್ಸೈಟಲ್ಲಿ ಅಲ್ವಾ ನೋಡಿದ್ದು? ಮತ್ತೆ ಈ ಮಂಚನ ವೆಬ್ಸೈಟಲ್ಲಿ ನೋಡಿದ್ರೆ ಯು ವಿಲ್ ರಿಯಲೈಸ್. ಹಾಗಾದರೆ ನಾವೆಲ್ಲ ಇವಾಗ ನಮ್ಮ ಹತ್ರ ಜಾಸ್ತಿ ಟೈಮ್ ಇಲ್ಲ, ಇರೋದು 1 hour ಅಷ್ಟೇ. ಈ
ಸಲ ನಾನು ನೀನು ಮಾತ್ರ ಹೋಗೋದ್ರ ಬದಲು ಟೀಮಾಗಿ ವರ್ಕ್ ಮಾಡೋಣ. ಇನ್ನು ಎಕ್ಸಾಕ್ಟ್ಲಿ 15 ಮಿನಿಟ್ಸಿಗೆ ಅವನು ಇಲ್ಲಿರ್ತಾನೆ. ಹೋದ್ಸಲ ಮಾಡಿ ತಪ್ಪು ನೀವು ಮಾಡೋಕ್ಕೆ ಹೋಗಬೇಡ. ಈ ಸಲ ಮೇನ್ ರೋಡಿಂದ ಹೋಗೋ ಬದಲು ಗಣೇಶ ಗೌಡನಿಂದ ಹೋಗು. ಎಲ್ಲರೂ ಫೋನ್ ಕಾನ್ಫರೆನ್ಸಲ್ಲಿ ಇರೋಣ. ಹಾಗೆ ಟಾಸ್ಕ್ ಮುಗಿತಕ್ಕ ಯಾರು ಕಾಲ್ ಕಟ್ ಮಾಡಬೇಡಿ. ನನಗೆ ಬ್ಯಾಕ್ ಟು ಬ್ಯಾಕ್ ಅಪ್ಡೇಟ್ ಬೇಕು. ನಾನು ಹುಡುಗರನ್ನ ನಿಲ್ಲಿಸಿ ಅರೇಂಜ್ ಮಾಡಿಸಿರ್ತೀನಿ. ಹುಡುಗ್ರ ಯಾಕೆ? ಸಸ್ಪೆನ್ಸ್. ಸರಿ, ನಾನು ಮುಂಚೆನೇ ಡೆಸ್ಟಿನೇಷನ್ ವೇಟ್ ಮಾಡ್ತಾ ಇರ್ತೀನಿ. ನಾನು ನೋಡ್ತೀನಿ. ಅದು ಅದೇ ನಿಮ್ ಸೌಂಡ್ ಕೊಡ್ತಾ ಇದೆಯಾ ರಾತ್ರಿ ಹೊತ್ತು? It's the one and only Digo Double G. Snoop Dogg. ಎಲ್ಲಿಗೆ ಎಲ್ಲಿಗೆ ಹೋದ್ರು ಅಂತ ತಾನೇ ನಾನು ಇಷ್ಟೆಲ್ಲ ಆಗಿದ್ದು ಕಿತ್ತೋಗಿರೋ ಬಾಕ್ಸಿಂದನೇ ತಾನೆ. ಅಂಥದ್ದು ಏನಿದೆ ಇದರಲ್ಲಿ? ನೋಡು, ಗಾಯ್ಸ್